ಸಿರಿಧಾನ್ಯದ ಅಂಬ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ಎಲ್ಲರಿಗೂ ನಮಸ್ಕಾರ, ನಾನು ಶ್ವೇತಾ. ವೆಲ್ಕಮ್ ಬ್ಯಾಕ್ ಟು ಅನದರ್ ಸೂಪರ್ ಡೂಪರ್ ಹೆಲ್ದಿ ವಿಡಿಯೋ. ಸಿರಿಧಾನ್ಯದಲ್ಲಿ 6 ತರದ ಧಾನ್ಯ ಇರುತ್ತೆ. ಅದರಲ್ಲಿ ರಾಗಿನ ಬಿಟ್ಟು, ಜೋಳನ ಬಿಟ್ಟು, ಇನ್ನು 4 ಧಾನ್ಯದಲ್ಲಿ ನಾವು ಪ್ರತಿದಿನ ಅನ್ನದ ಬದಲಾಗಿ ಈ ಮಿಲಿಟ್ಸ್ ನ ರೀಪ್ಲೇಸ್ ಮಾಡ್ಕೋಬಹುದು ಅಥವಾ ಗಂಜಿನೂ ಕೂಡ ಮಾಡ್ಕೋಬಹುದು. ಗಂಜಿ ಅಥವಾ ಅಂಬ್ಲಿನ ಪ್ರತಿದಿನ ಬೆಳಿಗ್ಗೆ ಕುಡಿಯೋದು ತುಂಬಾನೇ ಒಳ್ಳೇದು. ಇದರ ಬೆನಿಫಿಟ್ಸ್ ನಮ್ಗೆ ಏನೆಲ್ಲ ಸಿಗುತ್ತೆ ಅನ್ನೋದನ್ನ ನಾನು ಮಧ್ಯದ ವಿಡಿಯೋದಲ್ಲಿ ಹೇಳ್ತೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಪ್ರತಿದಿನ ಬೆಳಗ್ಗೆ ಗಂಜಿ ರೆಡಿ ಇರಬೇಕು ಅಂದ್ರೆ ಹಿಂದಿನ ದಿನ ಬೆಳಗ್ಗೆನೆ ನಾವು ಗಂಜಿಗೆ ಎಷ್ಟು ಬೇಕೋ ಅಷ್ಟು ಮಿಲಿಟ್ಸ್ ನ ನೆನಾಕ್ಬೇಕಾಗತ್ತೆ. ಈಗ ಬೆಳಗಿನ ಜಾವನೆ ನಾನು ಮಿಲಿಟ್ಸ್ ನ ನೆನಾಕಿಟ್ಕೊಂಡಿದ್ದೆ. ಇನ್ನು ಇವಾಗ ರಾತ್ರಿ ಆಗಿದೆ. ರಾತ್ರಿ ನಾನು ಒಂದು ಮಡಿಕೆನ ತಗೊಂಡು ಮಿಲಿಟ್ಸ್ ಬೇಯೋದಕ್ಕೆ ಎಷ್ಟು ನೀರ್ ಬೇಕೋ ಅಷ್ಟು ನೀರ್ನ ಹಾಕೊಂಡಿದೀನಿ. ಇನ್ನು 1 ಕಪ್ ಮಿಲ್ಲಿಟ್ಗೆ 1.5 ಕಪ್ ಆಗೋಷ್ಟು ನೀರ್ನ ಹಾಕೊಳ್ಳಿ. ಸ್ವಲ್ಪ ತೆಳುವಾಗಿ ಮಾಡ್ಕೊಂಡ್ರೆ ಅಂಬ್ಲಿಗೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ರಾತ್ರಿ ಬೇಯಿಸಿದ ನಂತರ ಬೆಳಗ್ಗೆ ನಾವು ಅದಕ್ಕೆ ಮಜ್ಜಿಗೆ ಹಾಕಿ ಕುಡಿಬೇಕು. ಯಾವಾಗಲೂ ಅಷ್ಟೇ, ನೀವು ಮಲ್ಕೋಕೆ ಹೋಗುವಾಗ ನೀವು ಈ ರೀತಿಯಾಗಿ ಅಂಬ್ಲಿಗೆ ರೆಡಿ ಮಾಡಿ ಮಲ್ಕೊಳ್ಳಿ. ಯಾಕಂದ್ರೆ ಪ್ರತಿದಿನ 9 ರಿಂದ 10 ಗಂಟೆಗೆ ನೀವು ಈ ರೀತಿ ರೆಡಿ ಮಾಡಿದ್ರು ಕೂಡ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಕರೆಕ್ಟಾಗಿ 9:30 to 10 o'clock ಬಿಫೋರ್ ನೀವು ಇದನ್ನ ಸೇವಿಸೋದಕ್ಕೆ ಈಸಿ ಆಗುತ್ತೆ. ಮಿಲಿಟ್ಸ್ ಬೆಂದಿತ್ತು. ಹಾಗೆ ಈ ವಿಡಿಯೋ ಬಂದು ಬೆಳಗಿನ ವಿಡಿಯೋ. ರಾತ್ರಿ ಬೆಂದಿದ ನಂತರ ಸ್ಟವ್ ಆಫ್ ಮಾಡಿ ಅದಕ್ಕೊಂದು ಟವಲ್ ಅಥವಾ ಬಟ್ಟೆನ ಕಟ್ಟಿ ಹಾಗೆ ಇಟ್ಟಿದೆ. ಫರ್ಮೆಂಟೇಷನ್ ಚೆನ್ನಾಗಾಗತ್ತೆ. ಬೇಸಿಗೆಗಾಲದಲ್ಲಿ ಫರ್ಮೆಂಟೇಷನ್ ಬೇಗ ಆಗತ್ತೆ. ಚಳಿಗಾಲದಲ್ಲಿ 12 ರಿಂದ 13 ಗಂಟೆನಾದ್ರೂ ಬೇಕಾಗತ್ತೆ. ಇನ್ನು ಬೆಳಗಿನ ಜಾವ ನೋಡಿ, ಈ ರೀತಿ ನಾವು ಎಷ್ಟು ನೀರ್ ಹಾಕಿದ್ರು ಕೂಡ ಸ್ವಲ್ಪ ಗಟ್ಟಿಯಾಗಿರತ್ತೆ. ಮಜ್ಜಿಗೆನ ಹಾಕಿ ಅಂಬ್ಲಿನ ಅಂದ್ರೆ ಮಿಲಿಟ್ಸ್ ಏನ್ ಬೇಯಿಸಿರ್ತೀವಿ ನೋಡಿ, ನೀಟಾಗಿ ಮಜ್ಜಿಗೆಗೆ ಹೊಂದೋ ತರ ಕಲಿಸ್ಬೇಕು. ಇನ್ನು ಮಿಲಿಟ್ಸಿನ ಬೆನಿಫಿಟ್ಸ್ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಕ್ವಿಕ್ ಆಗಿ ಹೇಳ್ತೀನಿ. ಯಾವುದೇ ಮಿಲಿಟ್ಸ್ ನ ಬಳಸ್ಕೊಂಡು ಇದೇ ರೀತಿಯಾಗಿ ನೀವು ಅಂಬ್ಲಿನ ಮಾಡ್ಕೊಂಡು ಕುಡಿಬಹುದು. ಮೊದಲನೇದಾಗಿ ಪ್ರತಿದಿನ ಅಥವಾ 3 ಹೊತ್ತು ಮಿಲಿಟ್ಸ್ ತಿನ್ನೋದ್ರಿಂದ ಶುಗರ್ ಕಂಟ್ರೋಲ್ ಆಗತ್ತೆ, ಬ್ಲಡ್ ಪ್ರೆಷರ್ ಕಂಟ್ರೋಲ್ ಆಗತ್ತೆ, ನಮ್ಮ ಡೈಜೆಷನ್ ಸಿಸ್ಟಮ್ ಹೆಲ್ದಿ ಆಗಿರುತ್ತೆ. ಮೊದಲನೇದಾಗಿ ನಮ್ಮ ಹೃದಯದ ಆರೋಗ್ಯ ಸುಧಾರಿಸುತ್ತೆ, ವೆಯ್ಟ್ ಲಾಸ್ ಕೂಡ ಆಗ್ತೀವಿ. ಇನ್ನು ಕ್ಯಾಲ್ಸಿಯಂ, ಮಿನರಲ್ಸ್, ಫೈಬರ್ ಹೆಚ್ಚಾಗಿದೆ. ಇದರಿಂದ ನಾವು ಹೆಲ್ತ್ ತುಂಬಾ ಕಂಟ್ರೋಲ್ ಆಗಿ ಇಟ್ಕೋಬಹುದು. ವೆಯ್ಟ್ ಲಾಸ್ ಕೂಡ ಬೇಗನೆ ಆಗ್ಬಹುದು. ಇದರಲ್ಲಿ ಫೈಬರ್ ಜಾಸ್ತಿ ಇರೋದ್ರಿಂದಾನೇ ನಾವು ಮಿಲಿಟ್ಸ್ ನ ರಾತ್ರಿನೇ ನೆನಾಕ್ಬೇಕಾಗತ್ತೆ. ನೆನಾಕಿ ತಿನ್ನೋದು ಆಹಾರನೇ ರುಚಿ ಬೇರೆ, ಆಕೆ ಆರೋಗ್ಯನೂ ಕೂಡ. ಇನ್ನು ಇವಾಗ ಮಜ್ಜಿಗೆಗೆ ಹೊಂದೋ ತರ ನಾನು ನೀಟಾಗಿ ಮಿಲಿಟ್ಸ್ ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಸರ್ವ್ ಮಾಡ್ಕೊತಾ ಇದ್ದೀನಿ. ಇನ್ನು ಮಜ್ಜಿಗೆನ ನೀವು ಮಸಾಲಾ ಮಜ್ಜಿಗೆ ಮಾಡ್ಕೋಬಹುದು, ಪ್ಲೈನ್ ಮಜ್ಜಿಗೆ ಅಥವಾ ಬರೀ ಬೆಳ್ಳುಳ್ಳಿ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಯಾವ್ದಾದ್ರು ಒಂದು ಇಂಗ್ರೀಡಿಯೆಂಟ್ಸ್ ನ ಹಾಕಿ ಕೂಡ ರುಬ್ಬಿ ಒಂದೊಂದು ದಿನ ಒಂದೊಂದು ಫ್ಲೇವರ್ ಮಜ್ಜಿಗೆನೂ ಕೂಡ ಮಾಡ್ಕೊಂಡು ಕುಡಿಬಹುದು. ಫರ್ಮೆಂಟೇಷನ್ ಆಗಿರೋದ್ರಿಂದ ಇದರಲ್ಲಿ ಗುಡ್ ಬ್ಯಾಕ್ಟೀರಿಯಾ ಯಥೇಚ್ಛವಾಗಿರುತ್ತೆ. ಉಪ್ಪನ್ನ ಹಾಕೋದ್ರಿಂದ ಬ್ಯಾಕ್ಟೀರಿಯಾ ಡಿಸ್ಟ್ರಾಯ್ ಆಗ್ಬಿಡತ್ತೆ. ಆ ಕಾರಣಕ್ಕೆ ಉಪ್ಪನ್ನ ಹಾಕದೆ ಕುಡಿಬೇಕಾಗತ್ತೆ. ನಿಮ್ಗೆ ಉಪ್ಪು ಹಾಕೊಳ್ಳೇಬೇಕು ಅಂದ್ರೆ ನೀವು ಕುಡಿಯುವಾಗ ಇಮಿಡಿಯೇಟ್ ಆಗಿ ಸ್ವಲ್ಪ ಉಪ್ಪನ್ನ ಹಾಕೊಂಡು ಕುಡಿಬಹುದು. ಹೆಲ್ದಿ ಆಗಿರುವಂತ ಅಂಬ್ಲಿ ಮಾಡೋದು ಹೇಗೆ ಅಂತ ನೋಡಿದ್ರಿ ಅಲ್ವಾ. ಯಾವುದೇ ತರದ ಮಿಲಿಟ್ಸ್ ನ ಬಳಸ್ಕೊಂಡು ಈ ರೀತಿಯಾದಂತ ಅಂಬ್ಲಿನ ಮಾಡ್ಕೋಬಹುದು. ವಿಡಿಯೋ ಇಷ್ಟ ಆಯ್ತಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.